ಇವತ್ತಿನ ದಿವಸ ಮೊದಲನೇದಾಗಿ ನಮ್ಮ ದೇವರಿಪ್ಪರಿಗೆಯ ಮತಕ್ಷೇತ್ರದಲ್ಲಿರ್ತಕ್ಕಂಥ ಕುದುರುಸಾಲುವಡಿ ಗ್ರಾಮದಲ್ಲಿ ಅನಧಿಕೃತವಾಗಿ ಅತಿಕ್ರಮಣ ತೆರವುಗೊಳಿಸ್ತಕ್ಕಂಥ ಒಂದು ಹೆಸರಿನಡಿಯಲ್ಲಿ ಶಾಸಕರಾಗಿರ್ತಕ್ಕಂಥ ರಾಜುಗೌಡ ಪಾಟೀಲ್ ಅವರು ರಾಜಕೀಯವಾಗಿ ಮನೆ ಕಟ್ಟಿಕೊಂಡಿರ್ತಕ್ಕಂಥ ರಸ್ತೆಯ ಪಕ್ಕದಲ್ಲಿ ಬಡ ಜನರಿಗೆ SC ST ಬ್ಯಾಕ್ವರ್ಡ್ ಕ್ಲಾಸ್ ಮೈನಾರಿಟಿ ಎಲ್ಲಿರ್ತಕ್ಕಂಥ ಜನಾದವರಿಗೆ ಸಂಪೂರ್ಣವಾಗಿ ಅವರ ಆಸ್ತಿ ಪಾಸ್ತಿಗಳ ಮನೆಗಳನ್ನು ನೆಲಸಮಗೊಳಿಸಿದ್ದಕ್ಕಾಗಿ ನಾವು ಖಂಡಿಸ್ತಾ ಇದ್ದೇನೆ. ಯಾವುದೇ ಒಂದು ಅತಿಕ್ರಮಣ ತೆರವುಗೊಳಿಸಬೇಕಂತಂದ್ರೆ ಅದಕ್ಕೊಂದು ಸರ್ಕಾರದ ಒಂದು ನಿಯಮಾವಳಿಗಳಿರ್ತಾವೆ. ಅದು ರಾಷ್ಟ್ರೀಯ ಹೆದ್ದಾರಿ ಆಗಿರ್ಬೋದು, ಜಿಲ್ಲೆ ಮುಖ್ಯ ರಸ್ತೆ ಆಗಿರ್ಬೋದು, MDR ರಸ್ತೆ ಆಗಿರ್ಬೋದು, ಆ ರಸ್ತೆಗೆ ಅನುಗುಣವಾಗಿ ಆ ರಸ್ತೆಗೆ ಸಂಬಂಧಪಟ್ಟಂತ ಆಯಾ ರೀತಿಯಲ್ಲಿ ಸರ್ಕಾರದ ಒಂದು ನಿಯಮಾವಳಿಗಳು ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ಅದರಲ್ಲಿ ಯಾವುದೇ ಒಂದು ಪಟ್ಟಣ ಪಂಚಾಯತಿ ಆಗಿರ್ಬೋದು, ಗ್ರಾಮ ಪಂಚಾಯತಿ ಆಗಿರ್ಬೋದು, ಪುರಸಭೆ ಆಗಿರ್ಬೋದು, ನಗರಸಭೆ ಆಗಿರ್ಬೋದು, ಮಹಾನಗರ ಪಾಲಿಕೆ ಆಗಿರ್ಬೋದು, ಅಕ್ರಮವಾಗಿರ್ತಕ್ಕಂಥ ಆಸ್ತಿಗಳನ್ನು ತೆರವುಗೊಳಿಸ್ತಕ್ಕಂಥ ಸಂದರ್ಭದಲ್ಲಿ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳಿಂದ ಅನುಮತಿಯನ್ನು ಪಡೆಯಬೇಕು. ಆ ಅನುಮತಿ ಪಡೆಯತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಯ ಗ್ರಾಮ ಪಂಚಾಯತಿಯವರು ಇರ್ಬೋದು ಅಥವಾ ಪಟ್ಟಣ ಪಂಚಾಯತಿ, ನಗರಸಭೆ, ಮಹಾನಗರ ಪಾಲಿಕೆ ಸಂಬಂಧಪಟ್ಟವರು ಇರ್ಬೋದು, ಅದಕ್ಕೊಂದು ಇವತ್ತು ನಿಗದಿತವಾಗಿ ನಾವು ಕುದುರುಸಾಲುವಡಿ ಒಂದು ಗ್ರಾಮ ಪಂಚಾಯತಿಯ ಅತಿಕ್ರಮಣಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಜಿಲ್ಲಾ ಮುಖ್ಯ ರಸ್ತೆ ಹಾಯ್ದು ಹೋಗಿರುವುದರಿಂದ ರಸ್ತೆ ಮಧ್ಯಭಾಗದಿಂದ 6 ಮೀಟರ್ ರೈಟ್ ಮತ್ತು 6 ಮೀಟರ್ ಲೆಫ್ಟ್ ಇದು ಸರ್ಕಾರದ ನಿಯಮಾವಳಿ ಇರತಕ್ಕಂಥದ್ದು. ಅದನ್ನು ಗಾಳಿಗೆ ತೂರಿ ಐವತ್ತು 60 70 ವರ್ಷಗಳಿಂದ ಕಟ್ಟಿಕೊಂಡಿರ್ತಕ್ಕಂಥ ಮನೆಗಳು, ಅಂಗಡಿಗಳು, ಸಮುದಾಯ ಭವನಗಳು, ಶಾಸಕರ ದುರಾಡಳಿತ, ಅಧಿಕಾರದ ದಾಹ, ಅಧಿಕಾರಿಗಳ ದುರ್ಬಳಕೆಯನ್ನು ಮಾಡಿಕೊಂಡು ಅಲ್ಲಿ ರಾಜಕೀಯವಾಗಿ ಬಳಸಿಕೊಂಡು ಎಲ್ಲ ಆಸ್ತಿ ಪಾಸ್ತಿಗಳನ್ನು ಸಂಪೂರ್ಣವಾಗಿ ನೆಲಸಮಗೊಳಿಸಿ ಅಲ್ಲಿಯ ಬಡ ಕುಟುಂಬಗಳಿಗೆ
ನಿರ್ಗತಿಕರನ್ನಾಗಿ ಮಾಡಿ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡದೆ ಆ ಜನರಿಗೆ ಅನ್ಯಾಯ ಮಾಡಿದ್ದನ್ನು ಇಂದು ನಾವು ಅಲ್ಲಿಯ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಅಶೋಕ್ ಗೌಡರು ಹಾಗೂ ಶಾಂತಗೌಡರು ಬಿರಾದರ್, ಅಶೋಕ್ ಗೌಡ ಪಾಟೀಲ, ಶಾಂತಗೌಡ ಬಿರಾದರ್. ಅದೇ ರೀತಿ ಡಾಕ್ಟರ್ ಹಸನ್ ಸಾಬ್ ಕುಕಟ್ನೂರು, ಇವರು ಈಗಾಗಲೇ ಕೆಡುವುದಕ್ಕಿಂತ ಪೂರ್ವದಲ್ಲಿ ಸಿಒ ಬಿಜಾಪುರ ಇವರಿಗೆ, ಜಿಲ್ಲಾಧಿಕಾರಿಗಳಿಗೆ ಸರ್ಕಾರದ ಸುತ್ತೋಲೆ ಪ್ರಕಾರ ನಿಯಮಾವಳಿ ಮೀರಿ ನೀವು ಅನುಮತಿ ಪಡೆಯದೆ ಡೆಮಾಲಿಷ್ ಮಾಡಬಾರದು ಅಂತಕ್ಕಂಥ ಮನವಿಯನ್ನು ಸಹಿತ ನೀಡಲಾಯಿತು. ಅದಕ್ಕೆ ಶಾಸಕರ ಮಾತಿಗೆ ಮಣಿದು ಎಲ್ಲ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಸಂಬಂಧಪಟ್ಟ ಗ್ರಾಮ ಪಂಚಾಯತಿಯವರಾಗಿರ್ಬೋದು, PWD ಇಲಾಖೆಯವರಾಗಿರ್ಬೋದು, ಅದರಂತೆ ಲ್ಯಾಂಡ್ ಆರ್ಮಿ ಕೆಲಸ ವಹಿಸಿಕೊಂಡಿರ್ತಕ್ಕಂಥ ಲ್ಯಾಂಡ್ ಆರ್ಮಿಯವರು ಇವತ್ತಿನ ದಿವಸ ಇದರ ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ. ಕಾನೂನಿನ ಪ್ರಕಾರದಲ್ಲಿ ತನಿಖೆಯನ್ನು ಮಾಡಬೇಕೆಂಬ ವಿಷಯ ಕುರಿತು ಈಗಾಗಲೇ ನಾವು PWD ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರ ಗಮನಕ್ಕೂ ಸಹಿತ ತರಲಾಗಿದೆ, ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ತರಲಾಗಿದೆ, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೂ ಸಹಿತ ತರಲಾಗಿದೆ. ಜಿಲ್ಲಾಧಿಕಾರಿಗಳ ಇವತ್ತಿನ ದಿವಸ ಅವರ ಮೇಲೆ ಕೂಡಲೇ ಶಿಸ್ತಿನ ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಸಹಿತ ಮನವಿಯನ್ನು ಸಹಿತ ಪುನಃ ಮಾಡಲಾಗಿದೆ. ಬಹುಶಃ ಇವತ್ತಿಗೆ 15 ದಿವಸ ಕಳೆದರೂ ಸಹಿತ ಇನ್ನೂ ಅದರ ಬಗ್ಗೆ ಯಾವುದೇ ಒಂದು ಕ್ರಮ ಜರುಗಣೆ ಆಗಿಲ್ಲ. ಅದಕ್ಕೆ ನಾನು ಪುನಃ ಇವತ್ತು ಪತ್ರಿಕೆ ಮೂಲಕ ತಮ್ಮ ಎಲ್ಲ ಸಂಬಂಧಪಟ್ಟಂಥ PWD ಎಲ್ಲ ಇಲಾಖೆಗಳಿಗೆ ಒತ್ತಾಯಿಸ್ತಾ ಇದ್ದೇನೆ ಮತ್ತು ಶಾಸಕರಿಗೆ ಸಹಿತ ನಾನು ಒತ್ತಾಯಿಸ್ತಾ ಇದ್ದೇನೆ. ಅವರಿಗೆ ಕೂಡಲೇ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ತಕ್ಕಂಥ ದಿಕ್ಕಿನಲ್ಲಿ ಅವರಿಗೆ ಮನೆ ಕಟ್ಟಿಸಿಕೊಡ್ತಕ್ಕಂಥದ್ದಾಗಲಿ, ನಿವೇಶನ ಕೊಡ್ತಕ್ಕಂಥದ್ದಾಗಲಿ ನ್ಯಾಯ ಒದಗಿಸಿಕೊಡುವುದರೊಂದಿಗೆ ಆಗಿರ್ತಕ್ಕಂಥ ನುಕ್ಸಾನ ಅದು ಸಂಪೂರ್ಣವಾಗಿ ಆ 30 ಮನೆಗಳ ಅಂದಾಜು ಕಟ್ಟಡ ಏನಿದೆ ಅದಕ್ಕೆ ಆಗಿರ್ತಕ್ಕಂಥ ನುಕ್ಸಾನ ಸಹಿತ ಕಾಂಪನ್ಸೇಷನ್ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಮುಂದಾಗೋದು. ಯಾಕೆ ಹೇಳ್ತಾ ಇದ್ದೇನೆ ಈ ಮಾತು ಅಂತ ತಿಳ್ಕೊಂಡು ಹೇಳಿದ್ರೆ, 50-60 ವರ್ಷಗಳಿಂದ ಆ ಜನರು ಅಲ್ಲಿಯ ಗ್ರಾಮ ಪಂಚಾಯಿತಿಯ ಅಲ್ಲಿ ಎಂಟ್ರಿಯನ್ನು ಮಾಡಿ ಗ್ರಾಮ ಪಂಚಾಯಿತಿಯ ಉತಾರಿಯನ್ನು ಸಹಿತ ತೆಗೆದುಕೊಂಡು ಜಾಗದ್ದು ಕಟ್ಟಡ ಪರ್ಮಿಷನ್ ತೆಗೆದುಕೊಂಡು ಕಟ್ಟಡ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬ್ಯಾಂಕಿನವರು ಸಾಲ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಎಸ್ಟಿಮೇಟ್ ಕಾಪಿಯನ್ನು ಸಹಿತ ಎಸ್ಟಿಮೇಟ್ ಮಾಡಿ ಆ ಎಸ್ಟಿಮೇಟ್ ಬ್ಲೂ ಪ್ರಿಂಟ್ ಪ್ಲ್ಯಾನ್ ಅನ್ನು ಮಾಡಿ ಅದಕ್ಕೆ ಗ್ರಾಮ ಪಂಚಾಯಿತಿಯಿಂದ ಅಪ್ರೂವಲ್ ಕಾಪಿಯನ್ನು ತೆಗೆದುಕೊಂಡು KEBಗೆ ಕರೆಂಟ್ ಬಿಡ್ಲಿಕ್ಕೆ NOCಯನ್ನು ಸಹಿತ ಕೊಟ್ಟು ಪಂಚಾಯಿತಿಯವರು
ಪ್ರತಿ ವರ್ಷವೂ ಸಹಿತ ಅಂಗಡಿಗಳಿಂದ ಲೈಸೆನ್ಸ್ ಫೀಯನ್ನು ಕಟ್ಕೋತಾ, ಮನೆಗಳಿಂದ ಗರ್ಪಟ್ಟಿಯನ್ನು ಕಟ್ಕೋತಾ 40-50 ವರ್ಷದಿಂದ ಇವತ್ತು ಮಾಡ್ಕೊತ ಬಂದಿದ್ದಾರೆ. ಅಂದಾಗ ಅಧಿಕೃತವಾಗಿ ಖರೀದಿ ಬಾಂಡ್ಗಳದಾವ, ಪುರಾತನ ಕಾಲದಲ್ಲಿ ಬಂದಿರತಕ್ಕಂಥ ಆಸ್ತಿಯ ಡಗಳದಾವ. ಅದರಂತೆ ಇದ್ದಾಗ ಆಸ್ತಿಯ ಮಾಲೀಕರು ಆ ಅನ್ಯಾಯಗಳು ಒಳಪಟ್ಟಿರ್ತಕ್ಕಂಥ ಫಲಾನುಭವಿಗಳು ತಿಳ್ಕೊಂಡು ತಾವು ಗುರುತಿಸಬೇಕಾಯ್ತು ಪಂಚಾಯಿತಿಯವರು. ಇವತ್ತು ಅವರಿಗೆ 1 ವಾರದಲ್ಲಿ 3 ನೋಟಿಸ್ ಕೊಟ್ಟು ಉದ್ದೇಶಪೂರ್ವಕವಾಗಿ ಶಾಸಕರ ಒತ್ತಾಯದ ಮೇರೆಗೆ, ಶಾಸಕರ ಕುಮ್ಮಕ್ಕಿನ ಮೇರೆಗೆ, ಅಲ್ಲಿ ಜನರಿಗೆ ಶಾಸಕರ ಒತ್ತಡದ ಮೇಲೆ ಅಧಿಕಾರಿಗಳು ಮಣಿದು ಕಾನೂನು ಬಾಹಿರವಾಗಿ ಇವತ್ತೇನದು ಸಂಪೂರ್ಣವಾಗಿ ಅನ್ಯಾಯ ಮಾಡಿದಾರ. ಅನ್ಯಾಯ ಮಾಡಿದಂಥ ಶಾಸಕರ ವರ್ತನೆಯಂತೆ ನಡೆದಿರ್ತಕ್ಕಂಥ ಅಧಿಕಾರಿಗಳು ಕೂಡಲೇ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು. ತಪ್ಪಿಸ್ತರ ಮೇಲೆ ಇಲ್ಲ ಅಂತಂದ್ರೆ ಬರುವಂಥ ದಿನಗಳಲ್ಲಿ ಎಲ್ಲ ಗ್ರಾಮಸ್ಥರ ಅಭಿಪ್ರಾಯದಂತೆ, ಅನ್ಯಾಯಕ್ಕೊಳಪಟ್ಟಿರ್ತಕ್ಕಂಥ ಫಲಾನುಭವಿಗಳ ಅಭಿಪ್ರಾಯದಂತೆ ಈಗಾಗಲೇ ಲೋಕಾಯುಕ್ತ ಬೆಂಗಳೂರಿಗೆ ಗಮನಕ್ಕೂ ಸಹಿತ ತರಲಾಗಿದ್ದು, ಎಲ್ಲ ಇಲಾಖೆ ಅಧಿಕಾರಿಗಳ ಗಮನಕ್ಕೂ ತರಲಾಗಿದ್ದು, ಮುಂದೆ ಒಂದು ಹೋರಾಟದ ಮೂಲಕ ನ್ಯಾಯ ಪಡೆಯುವಂಥ ನಿಟ್ಟಿನಲ್ಲಿ ಅವಕಾಶ ಮಾಡಿಕೊಡಬಾರ್ದು ಅಂತಕ್ಕಂಥ ರೀತಿಯಲ್ಲಿ ನಾನು ಒತ್ತಾಯಿಸ್ತಾ ಇದ್ದೇನೆ. ಇದರಲ್ಲಿ ಮೊನ್ನೆ ತಿಳಿದು ಬಂತು, ಜಿಲ್ಲಾಧಿಕಾರಿಗಳ ಹತ್ರ ಹೋಗಿ ಕೆಲವೊಬ್ಬರು ಬಡ ಜನರು ಮನೆ ಕಳೆದುಕೊಂಡಿದ್ದ ಜನರ ಬಗ್ಗೆ ಕರೆಸಿಕೊಂಡು, ಕೆಲವೊಂದು ಜನರಿಂದ ಇಲ್ಲ ನಮ್ಮ ಸ್ವಂತ ನಾವೇ ತೆಗೆದುಕೊಂಡಿವಿ, ಶಾಸಕರಿದೇನು ತಪ್ಪಿಲ್ಲ ಅನ್ನುವಂಥದ್ದು ಮಾತನ್ನು ಸಹಿತ ಆ ಜನರ ಮೇಲೆ ಒತ್ತಡವನ್ನು ಹೇರಿ ಒತ್ತಾಯಪೂರ್ವಕವಾಗಿ ಬರೆಸಿಕೊಂಡು, ಇಲ್ಲಿ ಎಲ್ಲಿ ನನ್ನ ಬಂಡವಾಳ ನಂದು ಹೊರಗೆ ಬೀಳ್ತೈತಿ, ನನ್ನ ಮೇಲೆ ಬರ್ತೈತಿ ಅನ್ನುವಂಥ ಅಂಜಿಕೆಯಿಂದ, ಭಾವನೆಯಿಂದ ಅವರನ್ನು ಕರೆಸಿ ಕೂಡಿಸಿ ಬರೆಸಿಕೊಂಡು ಹೋಗಿ ಜಿಲ್ಲಾಧಿಕಾರಿ ಮೂಲಕ ಒಂದು ಮುಚ್ಚಳಿಕೆ ಪತ್ರವನ್ನು ಸಹಿತ ಕೊಟ್ಟಿರ್ತಕ್ಕಂಥ ಗಮನಕ್ಕೆ ಬಂದಿದೆ. ಅದು ಮನಪೂರ್ವಕವಾಗಿ ಆ ಫಲಾನುಭವಿಗಳು ಕೊಟ್ಟಿರ್ತಕ್ಕಂಥ ಪತ್ರ ಅಲ್ಲ. ಅವರು ಶಾಸಕರ ಒತ್ತಾಯದ ಮೇರೆಗೆ ಅವರ ಅಣತಿಯಲ್ಲಿರ್ತಕ್ಕಂಥವರು ಬರೆದು ಕೊಟ್ಟಿರ್ತಕ್ಕಂಥ ಪತ್ರ ಆಗಿರ್ಬೋದು. ಆದರೆ ಅವರೆಲ್ಲರಿಗೂ ಸಹಿತ ಸರಿಸಮಾನವಾಗಿ ನ್ಯಾಯ ಸಿಗಬೇಕು ಅಂತಂದ್ರೆ ತಪ್ಪಿಸ್ತರನ್ನು ಇವತ್ತಿನ ದಿವಸ ಅಮಾನತಿನಲ್ಲಿಟ್ಟು ಎನ್ಕ್ವೈರಿ ನೇಮಿಸಬೇಕು. ಜೊತೆಗೆ ಯಾವ್ಯಾವ ಇಲಾಖೆಯವರು ಕೆಡುವಂಥ ಸಂದರ್ಭದಲ್ಲಿ ಶಾಮೀಲಾಗ್ಯಾರ, ಅದರಲ್ಲಿ ವಿಶೇಷವಾಗಿ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಮುಖ್ಯ ರಸ್ತೆ ಅಗಲೀಕರಣ ಮಾಡಬೇಕಾದ್ರೆ 2 DSPಗಳು, 100 ಮಂದಿ ಪೊಲೀಸರು, 4 ಮಂದಿ CPIಗಳು, PWD ಇಲಾಖೆ, ಜಿಲ್ಲಾ ಪಂಚಾಯಿತಿ ಇಲಾಖೆ, ಅದರಲ್ಲಿ ಇವತ್ತು ರೆವಿನ್ಯೂ ಇಲಾಖೆ ಎಲ್ಲರೂ ಸಹಿತ ಸೇರಿಸಿಕೊಂಡು ಇವತ್ತು ಎಲ್ಲ ಅಧಿಕಾರಿಗಳು ಶಾಸಕರ ಅಣತಿಯ ಅಡಿಯಲ್ಲಿ ಇವತ್ತಿನ ಕೆಲಸ ಮಾಡಿದ್ದನ್ನು ಸಹಿತ ಖಂಡಿಸ್ತಾ, ಮುಂದೆ ಈ ಥರ ಎಲ್ಲಿ ಸಹಿತ ಆಗಲಾರದ ರೀತಿಯಲ್ಲಿ ಕಾನೂನಿನ ಪ್ರಕಾರ ಅಧಿಕಾರಿಗಳು ಕೈಕೋಬೇಕು. ಇಲ್ಲ ಅಂತಂದ್ರೆ ರಾಜಕೀಯ ಒತ್ತಡಕ್ಕೆ ಮಣಿದು, ಶಾಸಕರ ಒತ್ತಡಕ್ಕೆ ಮಣಿದು ನೀವು ಮಾಡ್ತಕ್ಕಂಥ ತಪ್ಪುಗಳಲ್ಲಿ ನೀವೇ ಶಿಕ್ಷೆ ಅನುಭವಿಸಬೇಕಾಗ್ತಿತ್ತು ಅಂತಕ್ಕಂಥ ಎಚ್ಚರಿಕೆ ಸಹಿತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ.